ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ನಕ್ಸಲರ ಶರಣಾಗತಿ ಬಗ್ಗೆ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಸಂಶಯ. ಅಣ್ಣಾಮಲೈ ಯಾರು, ಬೇರೆ ಏನು ನಿರೀಕ್ಷೆ ಮಾಡಬಹುದು? ಮಂಗಳೂರಲ್ಲಿ ಸಿಎಂ ಸಿದ್ದರಾಮಯ್ಯ ಭರ್ಜರಿ ಕೌಂಟರ್. ನಕ್ಸಲ್ ಮುಕ್ತ ಕರ್ನಾಟಕ ಅನ್ನೋ ಘೋಷಣೆಯಷ್ಟೇ ಬಾಕಿ. 6 ನಕ್ಸಲರ ಶರಣಾಗತಿ ಬೆನ್ನಲ್ಲೇ ಹೊಸ ಚರ್ಚೆ. ರಾಜ್ಯದಲ್ಲಿರುವ ಎಎನ್ಎಫ್ ಕಥೆ ಅಂತ್ಯವಾಗುತ್ತಾ? ಉತ್ತರ ಪ್ರದೇಶಕ್ಕೆ 30,000 ಕೋಟಿ ಹಣ ಅನುದಾನ. ಚಿಕ್ಕ ರಾಜ್ಯ ಆಂಧ್ರಕ್ಕೂ 7,000 ಕೋಟಿ ದುಡ್ಡು. ಕರ್ನಾಟಕಕ್ಕೆ ಕೇವಲ 6,000 ಕೋಟಿ. ಕೇಂದ್ರದ ವಿರುದ್ಧ ಡಿಕೆ ಸುರೇಶ್ ಕಿಡಿ. ಐಶ್ವರ್ಯ ಗೌಡ ವಿರುದ್ಧ ಮಂಡ್ಯದಲ್ಲೂ ವಂಚನೆ ಕೇಸ್. ಆರೋಪಿ ದಂಪತಿಗಳಿಗೆ ಪೊಲೀಸರಿಂದ ನೋಟಿಸ್. ಗುರುವಾರ ವಿಚಾರಣೆಗೆ ಹಾಜರಾಗುವುದಾಗಿ ತಿಳಿಸಿದ ವಂಚಕ ದಂಪತಿ. ಫರ್ನಿಚರ್ ವ್ಯಾಪಾರಿಗೆ ನಕಲಿ ಚಿನ್ನ ಮಾರಲು ಯತ್ನ. ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರಲ್ಲಿ ವ್ಯಕ್ತಿ ಬಂಧನ. ಮನೆ ಕಟ್ಟಲು ಅಗೆದಾಗ ಬಂಗಾರ ಸಿಕ್ಕಿದೆ ಎಂದಿದ್ದ ದೇವಿಲಾಲ್. ಚಿರತೆ ಬಾಲ ಹಿಡಿದು ಬೆರಗು ಮೂಡಿಸಿದ್ದ ಆನಂದ್ಗೆ ಶೋಕ. ಉಸಿರಾಟದ ಸಮಸ್ಯೆಯಿಂದ ಚಿಕಿತ್ಸೆ ಫಲಕಾರಿಯಾಗದೆ ಮಗಳು ಸಾವು. ತುಮಕೂರು ಜಿಲ್ಲೆ ತಿಪಟೂರಲ್ಲಿ ಘಟನೆ. ಘಟಪ್ರಭಾ ನದಿ ದಡದಲ್ಲಿ ಹೆಚ್ಚಿದ ಮೊಸಳೆ ಹಾವಳಿ. ರೈತರೊಬ್ಬರ ಜಮೀನಿನ ಬಾವಿಯಲ್ಲಿ ಮಕರನ ದರ್ಶನ. ಬಾವಿಯಲ್ಲಿ ನೀರು ಖಾಲಿ ಮಾಡಿ ಕಾರ್ಯಾಚರಣೆ. ವೈಕುಂಠ ಏಕಾದಶಿಯಂದು ದೇವಾಲಯ ಪ್ರವೇಶಕ್ಕೆ ನಿರಾಕರಣೆ. ಬೆಳಚಿಕ್ಕನಹಳ್ಳಿ ಗ್ರಾಮದಲ್ಲಿ ಉದ್ವಿಗ್ನ ವಾತಾವರಣ. ಜಾತಿ ನಿಂದನೆ ಮಾಡಿ ಹೊರಗಟ್ಟಿದ ಸವರ್ಣೀಯರ ಜೊತೆ ದಲಿತರ ಕಿಡಿ. ಕಂಬಳ ಬೆಳೆಯಬೇಕು, ಸಂಪ್ರದಾಯ ಉಳಿಸಬೇಕು. ತುಳು ಭಾಷೆಗೆ ಸ್ಥಾನಮಾನದ ಬಗ್ಗೆ ಗಂಭೀರ ಚಿಂತನೆ. ಮಂಗಳೂರು ಹೊರವಲಯದಲ್ಲಿ ಸಾಮರಸ್ಯದ ಪಾಠ ಮಾಡಿದ ಸಿಎಂ. ಶಾರದಾ ಪೀಠದ ಭಾರತೀ ತೀರ್ಥರ ಸನ್ಯಾಸ ಸ್ವೀಕಾರಕ್ಕೆ 50 ವರ್ಷ. ಸುವರ್ಣ ಭಾರತಿ ಹೆಸರಲ್ಲಿ ಸಾಮೂಹಿಕ ಸ್ತೋತ್ರ ತ್ರಿವೇಣಿ ಕಾರ್ಯಕ್ರಮ. 50,000ಕ್ಕೂ ಹೆಚ್ಚು ಭಕ್ತರು ಭಾಗಿ. ಉಡುಪಿಯ ಕೃಷ್ಣ ಮಠದಲ್ಲಿ ಸಪ್ತೋತ್ಸವ ಸಂಭ್ರಮ. ಅದ್ದೂರಿ ರಥೋತ್ಸವದಲ್ಲಿ ಮಠಾಧೀಶರ ಸಹಿತ ನೂರಾರು ಭಕ್ತರು ಭಾಗಿ. ಉತ್ಸವ ಮೂರ್ತಿಯನ್ನ ಕಂಡು ಭಕ್ತ ಸಮೂಹ ಪುನೀತ. ಎರಡು 2025ರ ಪ್ರಯಾಗ್ರಾಜ್ ಮಹಾಕುಂಭಮೇಳಕ್ಕೆ ಕ್ಷಣಗಣನೆ. ನಾಳೆಯಿಂದ ಫೆಬ್ರವರಿ 26ರವರೆಗೆ ನಡೆಯಲಿದೆ ಧಾರ್ಮಿಕ ಸಭೆ. ದೀಪಾಲಂಕಾರದಲ್ಲಿ ಕಂಗೊಳಿಸ್ತಾ ಇದೆ ಗಂಗಾರತಿ. ಪರೀಕ್ಷೆ ಮುಗಿಸಿ ತೆರಳುವಾಗ ಯೂನಿಫಾರ್ಮ್ ಮೇಲೆ ಸಂದೇಶ. 80 ವಿದ್ಯಾರ್ಥಿನಿಯರ ಶರ್ಟ್ ಬಿಚ್ಚಿಸಿ ಪ್ರಾಂಶುಪಾಲನ ಹುಚ್ಚಾಟ. ಬ್ಲೇಸರ್ನಲ್ಲಿ ಮನೆಗೆ ಬಂದ ಮಕ್ಕಳನ್ನ ಕಂಡು ಪೋಷಕರು ಆಕ್ರೋಶ. ನನ್ನ ಹೆಂಡತಿ ಸುಂದರಿ, ಆಕೆಯನ್ನ ದಿಟ್ಟಿಸಲು ಸಂಡೇ ರಜೆ. 90 ಗಂಟೆ ಕೆಲಸದ ಹೇಳಿಕೆಗೆ ಆನಂದ್ ಮಹೀಂದ್ರ ಟಾಂಗ್. ಉದ್ಯೋಗಿಗಳ ಕೆಲಸದ ಅವಧಿಗಿಂತ ಗುಣಮಟ್ಟ ಅಗತ್ಯ ಅಂತ ಕೌಂಟರ್. ಕೆನಡಾದ ಪ್ರಧಾನಿ ರೇಸ್ನಲ್ಲಿ ಕನ್ನಡಿಗ ಚಂದ್ರ ಆರ್ಯ. ಹುಟ್ಟೂರು ಶಿರಾದ ದ್ವಾರಾಳುಹಳ್ಳಿಯಲ್ಲಿ ಸಂಭ್ರಮ. ಗ್ರಾಮದ ಸುಪುತ್ರನಿಗೆ ಉನ್ನತ ಸ್ಥಾನ ಸಿಗಲಿ ಅಂತ ಪ್ರಾರ್ಥನೆ. ವಿಶ್ವಕಪ್ ಫೈನಲ್ನಲ್ಲಿ ಆಸ್ಟ್ರೇಲಿಯಾ ಎದುರು ಹಿಮ್ಮಡಿ ಗಾಯ. 14 ತಿಂಗಳ ಬಳಿಕ ಟೀಂ ಇಂಡಿಯಾಗೆ ಮೊಹಮ್ಮದ್ ಶಮಿ ರಿಟರ್ನ್. ಇಂಗ್ಲೆಂಡ್ ವಿರುದ್ಧದ T20 ಟೂರ್ನಿಗಾಗಿ ಟಿಕೆಟ್. ಕಾಲಿಗೆ ಪೆಟ್ಟು ಮಾಡಿಕೊಂಡು ಶ್ರೀವಲ್ಲಿ. ಕಾಲು ಮುರಿದಿರೋ ಫೋಟೋ ಹಂಚಿಕೊಂಡ ರಶ್ಮಿಕಾ. ತಿಂಗಳಲ್ಲಿ ಶೂಟಿಂಗ್ನಲ್ಲಿ ಭಾಗಿಯಾಗ್ತೀನಿ ಅಂತ ಅಪ್ಡೇಟ್. ರಾಮ್ ಚರಣ್ ನಟನೆಯ ಗೇಮ್ ಚೇಂಜರ್ ಹೊಸ ದಾಖಲೆ. ಮೊದಲ ದಿನವೇ 186 ಕೋಟಿ ಗಳಿಸುವ ಮೂಲಕ ರೆಕಾರ್ಡ್. ವಿಶ್ವದಾದ್ಯಂತ ಬಿಡುಗಡೆಯಾಗಿ ಭರ್ಜರಿ ಸಕ್ಸಸ್. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.